ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಇವತ್ತೊಂದು ಶಕ್ತಿ ಬಗ್ಗೆ ತಿಳಿಸ್ಕೊಡೋದುಂಟು ಮಕ್ಕಳೇ. ಯಾರದೇ ಕಾಲಿನಲ್ಲಿ ಕಾಲು ನಡಿತೀವಲ್ವಾ, ಪಾದದಲ್ಲಿ ಈ ಹೆಬ್ಬೆಟ್ಟಿದೆಯಲ್ಲ, ಇದರ ಪಕ್ಕದಲ್ಲಿರೋ ಬೆರಳು, ಎರಡನೇ ಬೆರಳು ಉದ್ದವಿದ್ದರೆ ಜಗತ್ತನ್ನೇ ಪ್ರೀತಿಸ್ತಾರೆ. ಹೌದು ಅಲ್ವೋ ಹೇಳಿ? ತಮಾಷೆ ಏನ್ ಗೊತ್ತಾ? ನಾನು ನೋಡಿದ್ದಾನೆ ತುಂಬಾ ಜನ. ನಿಮಗೆ ಗೊತ್ತಿಲ್ಲ, ನೀವು ನಡ್ಕೊಂಡು ಬರ್ತಿದ್ರೆ ನಿಮ್ಮ ಕಾಲು, ನಿಮ್ಮ ಬೆರಳು, ನಿಮ್ಮ ಹೆಜ್ಜೆ, ನಡೆಯುವಾಗ ಜೋರಾದ ಸದ್ದ, ಭೂಮಿ ಮೇಲಿನ ಸದ್ದ ಎಲ್ಲ ನಡೆಯುವಾಗ ಹೂವಿನ ಹಾಗೆ ಕೆಲವರಿಗೆ ನಡೆಸುತ್ತೆ. ಒದ್ದುಕೊಂಡು ನಡೀತಾರೆ. ನಿಮಗೆ ಗೊತ್ತಿಲ್ಲ, ನಿಮಗೇ ಗೊತ್ತಿಲ್ಲದೆಯೇ, ಹೌದು ನಿಮಗೇ ಗೊತ್ತಿಲ್ಲದೆಯೇ ಪ್ರಕೃತಿ ಒಂದು ವಿಸ್ಮಯಕಾರಿ ಶಕ್ತಿ ಕೊಟ್ಟಿರುತ್ತೆ. ಅದು ಕೆಲವೊಂದು ತೊಂದರೆಗಳಿಗೂ ಸೂಚಕ, ಕೆಲವೊಂದು ಒಳ್ಳೇದಕ್ಕೂ ಸೂಚಕ. ಅಂಥದ್ದಿದೆ. ನಾಳಿನ ಸಂಚಿಕೆನಲ್ಲಿ ಈಗಲೇ ಬರೆದಿಟ್ಬಿಡ್ತೇನೆ. ಶುಕ್ರವಾರದ ಸಂಚಿಕೆಗೆ ಕಿವಿಯಲ್ಲಿ ಕೆಲವರಿಗೆ ಸಿಕ್ಕಾಪಟ್ಟೆ ಕೂದಲಿರುತ್ತೆ. ಸಿಕ್ಕಾಪಟ್ಟೆ ಕೂದಲಿರುತ್ತೆ. ದೋಷನ, ದಾರಿದ್ರ್ಯನ, ಕಷ್ಟನ, ಆಗರ್ಭ ಶ್ರೀಮಂತರ, ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಹೌದು, ಕೆಲವ್ರಿಗೆ ಇಷ್ಟಿಷ್ಟು ಕೂದಲಿರುತ್ತೆ, ಕಿವಿನಲ್ಲಿ ಹಿಂಗೆ ಬೆಳೆದು ಬಿಟ್ಟಿರುತ್ತೆ. ಕರಡಿ ಬಂದಂಗೂ ಬಂದ್ಬಿಟ್ಟಿರುತ್ತೆ ಕೆಲವರಿಗೆ. ಅದಿದೆ, ಒಂದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅದನ್ನ ನಾಳಿನ ಸಂಚಿಕೆ, ಶುಕ್ರವಾರದ ಸಂಚಿಕೆನಲ್ಲಿ ತಿಳಿಸ್ತೇನೆ, ಮಹಾಲಕ್ಷ್ಮಿ ಸಂಚಿಕೆ. ಈ ಗುರುವಾರದ ಸಂಚಿಕೆನಲ್ಲಿ ವಿಶೇಷವಾಗಿ ಎರಡನೇ ಬೆರಳು ಉದ್ದವಿದ್ದರೆ ಜಗತ್ತೆಲ್ಲ ಪ್ರೀತಿಸ್ತೀರಿ. ಜಗತ್ತೆಲ್ಲ ನಿಮ್ಮನ್ನು ಪ್ರೀತಿಸುತ್ತೆ. ಕರೆಕ್ಟಾಗಿ ಹೇಳಿ, ನಿಮ್ಮ ಮನೆಯವ್ರು ನಿಮ್ಮನ್ನು ಬಳಸ್ಕೊಂಡ್ರ ಇಲ್ವಾ ಅಂತ. ನಿಮ್ಮ ಗೆಳೆತನವನ್ನ ಎಷ್ಟು ಜನ ಬಳಸ್ಕೊಂಡ್ರು ಅಂತ ಹೇಳಿ. ಇನ್ನೊಬ್ಬರು ನೋವಿಗೆ, ಇನ್ನೊಬ್ಬರು ಸಮಾಧಾನಕ್ಕೆ ನೀವು ಎಷ್ಟು ಬಾರಿ ನಿಂತಿದ್ರಿ ಅಂತ ಹೇಳಿ ನೋಡೋಣ. ಯಾಕೋ ಗೊತ್ತಿಲ್ಲ, ನಿಮ್ಮ ಹೃದಯ ಸ್ವಲ್ಪ ದೊಡ್ಡದು. ಎಲ್ರಿಗೂ ಬೊಗಸೆಯಷ್ಟು ಹೃದಯ ಕೊಟ್ಟಿದ್ರು, ನಿಮ್ದು 2 ಬೊಗಸೆ ಹೃದಯ. ಎರಡನೇ ಬೆರಳು ಕಾಲಿನ ಹೆಬ್ಬೆಟ್ಟಿನ ಪಕ್ಕದಲ್ಲಿ ಬೆರಳು ಹೆಬ್ಬೆಟ್ಟಿಗಿಂತ ಉದ್ದ ಇದ್ರೆ, ಹೌದು ಹೆಬ್ಬೆಟ್ಟಿಗಿಂತಲೂ ಉದ್ದವಿದ್ದರೆ ಅಂಥದ್ದೊಂದು ಶಕ್ತಿ. ಕೆಲವರಿಗೆ 3ನೇ ಬೆರಳು ಸಾಮಾನ್ಯವಾಗಿ ಚಿಕ್ಕದಿರುತ್ತೆ. ಕೆಲವು ವ್ಯಕ್ತಿಗಳಿಗೆ 3ನೇ ಬೆರಳು ಉದ್ದ ಇರುತ್ತೆ. ಇದೆ, ಅವ್ರ ಬಗ್ಗೆನೂ ಮುಂದೊಂದು ದಿನ ಹೇಳ್ತೇನೆ. ಅಪರೂಪ, ಅದಿದ್ದು ಘಾತುಕ. ಅಯ್ಯಯ್ಯೋ, ಅದು ಬೇರೆಯೇ ಲೆಕ್ಕಾಚಾರ. ಅದೊಂದಿದೆ ತಮಾಷೆ. ಈ 2ನೇ ಬೆರಳಿರೋರು ನೀವು ನೋಡಿ, ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ನಾನು ಕಾಯ್ತಿರ್ತೇನೆ. ಹೌದು ಗುರುಗಳೇ, ವಿ ಆರ್ ದೇರ್, ನಾವಿದ್ದೇವೆ ಗುರುಗಳೇ. ಎಲ್ಲರೂ ನೋವು ಕೇಳೋಕೆ, ಸಮಾಧಾನಕ್ಕೆ ಹೇಳಿದ್ದೇವೆ, ಮಾಡಿದ್ದೇವೆ. ಅವ್ರವ್ರು ನೋವು ಹೇಳ್ಕೊಂಡಿದ್ದಾರೆ, ಹಂಚ್ಕೊಂಡಿದ್ದಾರೆ. ಎಲ್ಲದಕ್ಕೂ ಒಂಥರ ಗುರು ಥರ ನಿಂತಿರ್ತೀರಿ. ಬಟ್ ನಿಮಗೆಷ್ಟು ಘಾಸಿ ಆಗಿದೆ, ನಿಮಗೆಷ್ಟು ಸಿಕ್ಕಿದೆ ಹೇಳಿ. ಈಗ ತಾನೇ ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲಿ, ಅವಸರಕ್ಕೆ ಬೇಕಿರುವ ಗೆಳೆತನ ನಿಮ್ಮ ಇದರಲ್ಲಾಗಿರುತ್ತೆ. ಅವಸರಕ್ಕೆ, ಆಯಾ ಅವಸರಕ್ಕೆ ನಿಮ್ಮನ್ನು ಬಳಸ್ಕೊಂಡಿರ್ತಾರೆ. ಏನೋ ದೇ ಜಸ್ಟ್ ಲೆಫ್ಟ್ ಯು ಅಂತ ಅನಿಸಿಲ್ಲ ನಿಮ್ಮನ್ನ. ಹೌದು, ನಿಮ್ಮ ಪ್ರೀತಿಯನ್ನ ಎಷ್ಟು ಜನ. ಆಮೇಲೆ ಇನ್ನೊಂದು ತಮಾಷೆ, ನನ್ನ ಅನುಭವ, ಈ 30 ವರ್ಷಗಳ ಅನುಭವ ಕಡಿಮೆ ಅಂದರು. ಒಂದು 10 ಲಕ್ಷ ಜಾತಕಗಳ ಇದು, ಒಂದು ಕಡಿಮೆ ಅಂದರೂ ಒಂದು 50 ಲಕ್ಷ ಜನಗಳ ನಡುವೆ ಓಡಾಡಿದ್ದಾನೆ. ಕಡಿಮೆ ಅಂದರು ಅವರ ಹಾವ ಭಾವ ಬೆರಳು. ಯಾಕಂದ್ರೆ ಒಂದು ಜಾತಕ ಕೇಳೋಕೆ ಬಂದಾಗ ಒಬ್ಬರೇ ಬರೋಲ್ಲ, ಜೊತೆಲಿ ಒಂದು 5 ಜನ ಬಂದಿರ್ತಾರೆ. ಅತಿ ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು. ಆ ಮೂಗು, ಆ ಕೈ, ಆ ಬೆರಳು, ಆ ರೇಖೆಗಳು, ಧನರೇಖೆ, ಭಾಗ್ಯರೇಖೆ, ಯೋಗ ಇದೆಯಾ, ಆ ತೇಜಸ್ ಇದೆಯಾ, ಆ ಔರ ಇದೆಯಾ, ಆ ಹಣೆಯಲ್ಲಿ ಕಟ್ಟಿರ್ತಕ್ಕಂಥ ನೆರಿಗೆಗಳು, ಈ ಒಂದು ಹುಬ್ಬುಗಳು ಸೇರಬಾರ್ದು. ಸೇರಿದರೆ ಏನು, ಕೆಲವರು ಹುಬ್ಬೇ ಇರೋಲ್ಲ, ತಮಾಷೆ.
ಮೂಗು ತೀರಾ ಉದ್ದ ಇದ್ರೆ ಏನು, ಅಗಲ ಇದ್ರೆ ಏನು, ಈ ತರ ಎದ್ದಿದ್ರೆ ತುಂಬಾ ಗಮನಿಸ್ತಿರ್ತಾನೆ. ಒಬ್ಬರ ಜೊತೆ 5 ಜನ ಬಂದಿರ್ತಾನೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, 10 ಲಕ್ಷ ಇಂಟು 5 50 ಲಕ್ಷ ಜನಗಳ ಜೊತೆಲಿ ನೋಟ ಓಡಾಟ ನೋಡಿದಾನೆ. ಈ 2ನೇ ಬೆರಳಿನಲ್ಲಿರೋರಿಗೆ ಕ್ರಿಯೇಟಿವಿಟಿ ಜಾಸ್ತಿ, ಕವಿತ್ವಗಳು ಜಾಸ್ತಿ. ನೀವು ಕವಿಯೇ, ಭಾವನಾಜೀವಿಯೇ. ಬೇಗ ಕಣ್ಣಲ್ಲಿ ನೀರು ಹಾಕಿದ್ದೀರಾ ಇಲ್ವಾ ಹೇಳಿ? ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ? ನಾನು ಕಾಯ್ತಿರ್ತೇನೆ. ಬೇಗ ಭಾಗ್ಯವಂತರು ಪಿಕ್ಚರ್ ಹಾಕೊಂಡು ನೋಡಿ, ಕರ್ಣ ಪಿಕ್ಚರ್ ಹಾಕೊಂಡು ನೋಡಿ. ಈಗಲೂ 1980s 90s ಹಾಡುಗಳು ಅಂದ್ರೆ ಎಲ್ಲೋ ತೇಲ್ಬಿಟ್ಟಿರ್ತೀರಿ. ಹೌದು, 2ನೇ ಬೆರಳು ಒಂಥರ ನೀವು ಎಲ್ಲರೊಳಗಡೆ ಇರುವ ಕೃಷ್ಣ, ಎಲ್ಲರೊಳಗಡೆ ಇರುವ ರಾಧೆ, ಎಲ್ಲರಿಗೂ ನೀವಿದ್ದೀರಿ. ಹೌದು, ಮಧುರಾಷ್ಟಕಂ ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಧುರಾಷ್ಟಕಂ ಕೇಳದ ಹಾಗೆ. ಹೌದು ಅಲ್ವೋ? ಇದನ್ನ ನಾನು ನನ್ನ ಶಾಲಾ ದಿನಗಳಲ್ಲಿ ಒನ್ ಆಫ್ ದ ಲೀಡರ್, ತಾಯಿ ಜೀವ, ಆಕೆ ಬೆರಳು 2ನೇ ಬೆರಳು ಉದ್ದ, ತುಂಬಾ ಜನಕ್ಕೆ ಗೈಡೆನ್ಸ್ ಮಾಡಿದೆ. ನೋಡಿದ್ದಾನೆ. ಆಕೆಗೆ ಗೊತ್ತಿಲ್ಲದೆ ಆಕೆ ಬೆರಳು, ಈಗಲೂ ನನಗೆ ಈ ಬೆರಳಲ್ಲಿ ಇಲ್ಲಿ ಕೂದ್ಲಿಲ್ಲ, ಆಕೆ ಬೆರಳಲ್ಲಿ ಕೂದ್ಲಿತ್ತು. ಆಗಲೇ ಗಮನಿಸ್ತಿದ್ದೆ, ಗೊತ್ತಿಲ್ಲ. ದೆನ್ ದಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ನೋಡಿದ್ರು, ಓಹೋ ಇದು ಗುರುಗಳು ಅಂತ. ಕಮಾಂಡರ್, 2ನೇ ಬೆರಳು ಉದ್ದ ಇರುವವರು ಸ್ವಲ್ಪ ನೀವು ಕಮಾಂಡರೇ. ನಿಮ್ಗೆ ತುಂಬಾ ಇಷ್ಟ, ಪ್ರೈವೇಸಿ ಇಷ್ಟ, ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಲ್ಲ, ಇನ್ನೊಬ್ರು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ನಿಮ್ಗೆ ಇಷ್ಟ ಆಗೋಲ್ಲ. ಕುಟುಂಬವನ್ನು ತುಂಬಾ ಪ್ರೀತಿಸ್ತೀರಿ, ಜಗತ್ತೆಲ್ಲ ಪ್ರೀತಿಸ್ತೀರಿ, ಬಟ್ ಅದಕ್ಕಿಂತ ಹೆಚ್ಚಾಗಿ ಕುಟುಂಬವನ್ನು ಪ್ರೀತಿಸ್ತೀರಿ. ಇನ್ನೊಂದು ವಿಚಾರ ಏನ್ ಗೊತ್ತಾ, 2ನೇ ಬೆರಳು ಉದ್ದ ಇರೋರು ಖಂಡಿತ, ಯಾವುದದು ಪಿಕ್ಚರು, ರವಿಚಂದ್ರನ್ದು ಒಂದು ಪಿಕ್ಚರ್ ಬಂದಿತ್ತು, ಮರೆಯಾಗಿ ಒಂದು ಪ್ರೀತಿ. ಎಲ್ಲೋ ಒಂದು ಮರೆಯಾಗಿ ಒಂದು ಪ್ರೀತಿ ಇರುತ್ತದೆ. ಒಂದೇನು, ಕೆಲವ್ರಿಗೆ 4-5 ಇರುತ್ತೆ. ಎಷ್ಟು ಜನ ಕಣ್ಣು ನೋಡಿದ್ರು ಎಷ್ಟು ಗುಪ್ತ ಪ್ರೀತಿ ಇತ್ತು. ಎಲ್ಲೋ ಇಷ್ಟ ಇರಬಹುದು, ಗೊತ್ತಿಲ್ಲ. ಅದನ್ನು ತಗೊಂಡ್ರೆ ಸರಿಯಾ ತಪ್ಪ, ಸಮಾಜ, ಕುಟುಂಬ, ಬಂಧು ಬಳಗ, ಜಾತಿ, ಏನೇನೋ ಪ್ರಶ್ನೆಗಳು, ದ್ವಂದ್ವಾರ್ಥಗಳು ನಿಮ್ಮನ್ನೇ ಕಂಪಿಸಿ ನಿಮ್ಮ ಪ್ರೀತಿನ ಹಾಗೆಯೇ, ಆ ಚಿಕ್ಕ ಸಸಿನ ಹಾಗೆಯೇ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀರಿ. ಅದು ಮುರುಟು ಇಲ್ಲ, ಆಗಾಗ ನೆನಪಿಗೆ ಬರುತ್ತೆ. ನೆನಪಿಗೆ ಬಂದಾಗ ಎಷ್ಟು ಬಾರಿ ನಿಮ್ಮ ಕಣ್ಣು ತೇವ ಆಗಿದೆ? ಟೆಲ್ ಮಿ ಬಾಯ್ಸ್, ಹುಡುಗರು ಕೂಡ. 2ನೇ ಬೆರಳು ಉದ್ದವಿದ್ದರೆ ಮರೆಯಾಗಿ ಒಂದು ಪ್ರೀತಿ ನಡೆದಿರುತ್ತೆ, ಹೃದಯದಲ್ಲಿ ಎಲ್ಲೋ ಒಂದು ಪುಟ್ಟ ಪ್ರೀತಿ ನಿಂತು ಬಿಟ್ಟಿದೆ. ಹೌದು ಅಲ್ವೋ ಹೇಳಿ? ಎಲ್ಲೋ ಒಂದು ಆ ಒಂದು ಗೌರವನೋ ಆ ವ್ಯಕ್ತಿ ಮೇಲೆ, ಎಲ್ಲೋ ಒಂದು ನಂಬಿಕೆ, ಇವ್ರು ನನ್ನ ಜೀವನ ಸಂಗಾತಿ, ಬರ್ತಾರೆ ಇರ್ತಾರೆ, ಬಟ್ ಮಿಸ್ಡ್ ಬಸ್, ಏನೋ ಗೊತ್ತಿಲ್ಲ, ಅಲ್ಲೊಂದು ಅಚಾತುರ್ಯವೋ ಅನಾಹುತವೋ ಏನೋ ನಡೆದಿದೆ. ನೀವು ಇಷ್ಟಪಟ್ಟ ವ್ಯಕ್ತಿಯೋರ್ವರನ್ನ ಕಳೆದುಕೊಂಡಿರುತ್ತೀರಿ, 2ನೇ ಬೆರಳು ಉದ್ದ ಇರತಕ್ಕಂಥವರು. ಹೌದೋ ಅಲ್ವೋ ನನಗೆ ಹೇಳಿ. ಕಾಯ್ತಿರ್ತಾನೆ. ತುಂಬಾ ಇದೆ ಮಕ್ಕಳೇ ಈ ಥರದ್ದು ಒಂದು ವೈಶಿಷ್ಟ್ಯತೆ, ನಿಮಗೇ ಗೊತ್ತಿಲ್ಲದೆ. ದೈವ ನಿರ್ಣಯ, ದೈವ ನಿಯಮ, ದೈವ ಸೃಷ್ಟಿ ಇದು. ನೀವು ಹೀಗೇ ಇರಬೇಕು, ಹಿಂಗೇ ಇರಬೇಕು. ಮಕ್ಕಳನ್ನ ಆಗ್ಲಿ, ಯಾರನ್ನಾಗ್ಲಿ, ಏನಾದ್ರೂ ಒಂದು ಈ ಥರದ್ದು ನಡೆದಾಗ ಕೆಲವೊಂದು ನಡೆಯುತ್ತೆ ನಮ್ಮ ಜೀವನದಲ್ಲಿ. ಜಂಪ್ ಆಗಬೇಡಿ, ಓ ಇವ್ರು ಹೀಗಂತೆ ಹಾಗಂತೆ. 2ನೇ ಬೆರಳಲ್ಲಿರೋರು ಹಾಗೆ, ದೇ ಆರ್ ವಿತ್ ಎವ್ರಿಬಡಿ ಬಟ್ ನಾಟ್ ವಿತ್ ಎನಿಬಡಿ. ಎಲ್ಲರ ಜೊತೆಲೂ ಇದ್ದೀರಾ, ಬಟ್ ಯಾರೂ ನನಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಭೌತಿಕತೆಯ ಎತ್ತರ ದೊಡ್ಡದು, ವ್ಯಕ್ತಿತ್ವ ದೊಡ್ಡದು, ಆಲೋಚನೆ ದೊಡ್ಡದು. ಬ್ಯೂಟಿಫುಲ್. ಹೌದು, ನೋಡೋಕೆ ತುಂಬಾ ಒಂಥರ ಎಲ್ರ ಒಳಗಡೆನೂ ಬೆರೆಯೋ ಥರನೇ ಕಾಣಿಸ್ತೀರ, ಬಟ್ ನೀವು ಯಾಕೋ ಬೆರ್ತಿಲ್ಲ. ನಾನು ನೋಡಿದ್ದೇನೆ, ಎಲ್ಲರ ಹತ್ರನೂ ಓಪನ್ ಅಪ್ ಆದಂಗೆ ಕಾಣಿಸುತ್ತೆ. ನೀವು ಓಪನ್ ಅಪ್ ಇಲ್ಲ. ತುಂಬಾ ನಿಮ್ಮ ಸಂಗಾತಿನ ತುಂಬಾ ಪ್ರೀತಿಸ್ತೀರಿ, ಬಟ್ ಯಾಕೋ ನಿಮ್ಮ ಸಂಗಾತಿ ನಿಮಗೆ ಕಣ್ಣು ಹೊಡಿತಿಲ್ಲ ಅಂತ ಆಗಾಗ ಅನ್ನಿಸ್ತಿರುತ್ತೆ. ಸಮ್ವೇರ್ ಈಸ್ ನಾಟ್ ನನ್ನವ, ನನ್ನಾಕೆ ಅನ್ನತಕ್ಕಂಥದ್ರಲ್ಲಿ ಅಲ್ಲಿಲ್ಲೂ ಒಂಚೂರು ಡಿಸ್ಟೆನ್ಸ್, ಒಂದು 30% ಆದರೂ ಇಟ್ಟಿರ್ತಾನೆ, ಅಲ್ಲೊಂದಿದೆ ಅನ್ನತಕ್ಕಂಥದ್ದು. ಮಕ್ಕಳನ್ನ ತುಂಬಾ ಪ್ರೀತಿಸ್ತೀರಿ, ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ, ಮಕ್ಕಳು ಏನ್ ಕೇಳಿದ್ರು ಕೊಡ್ತೀರಿ, 2ನೇ ಬೆರಳು ಉದ್ದವಿದ್ದರೆ. ಹೌದು ಅಲ್ವೋ ಹೇಳಿ? ತುಂಬಾ ಇದೆ ಈ ವಿಚಾರಗಳು. ಅಯ್ಯೋ, ಒಂದು ಪುಸ್ತಕನೇ ಬರಿಬೇಕು ನಂಗೆ ಆಸೆ. ನೋಡೋಣ. ಶ್ರೀರಾಮ, ನನ್ನ ತಾಯಿ ವಾಗ್ದೇವಿ, ಇದನ್ನೆಲ್ಲ ನಿಮಗೆ ಸಮರ್ಪಣೆ ಮಾಡಬೇಕು, ತಲುಪಿಸ್ಬೇಕು, ಮಾಡ್ತಾಳೆ. ಆ ತಾಯಿಗೆ ಗೊತ್ತಿದೆ ಇಚ್ಛಾಶಕ್ತಿ, ಧ್ಯಾನ ಶಕ್ತಿ.
ಎಷ್ಟು ಜನ ಎರಡನೇ ಬೆರಳು ನೋಡಿಕೊಂಡು ಕಮೆಂಟ್ಸ್ ಎಲ್ಲ ಹಾಕ್ತಿದ್ದೀರಿ. ಕಣ್ಣೀರಿರ್ಬೋದು, ಒಂಟಿತನ ಇರ್ಬೋದು, ಬೆಡ್ಡಲ್ಲಿ ಮಲಗ್ದಾಗ ಒಂದು ಪಳಕ್ಕಂತ ಒಂದು ನೀರಿರ್ಬೋದು. ಸಮ್ವೇರ್ ಲಾಸ್ಟ್ ಇನ್ನೂ ಇದೆ, ಗಂಡ ಪಕ್ಕದಲ್ಲೇ ಇದ್ದಾನೆ, ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ, ಬಟ್ ಎಲ್ಲೂ ಇದ್ದಾಗ ಅನ್ನಿಸ್ತಿರುತ್ತೆ ನಿಮಗೆ ಒಂಟಿತನ. ಹೌದು, ಹೀ ಈಸ್ ಯುವರ್ಸ್, ಆತ ನಿಮ್ಮವನೇ, ಆಕೆ ನಿಮ್ಮವಳೆ, ಬಟ್ ಯಾಕೋ ಕಂಪ್ಲೀಟ್ ಅಲ್ಲ ಅಂತ ಅನ್ನಿಸ್ತಿರುತ್ತೆ. ಹೀಗೆ ಏನೋ ಹೀಗೆ ಎದುರುಗಡೆ ಇದ್ರಿ, ಚೆನ್ನಾಗೇ ಮಾತಾಡ್ತಿದ್ರಿ, ಬಟ್ ಯಾಕೋ ನಾನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿರುತ್ತೆ ಸಂಗಾತಿ ವಿಚಾರದಲ್ಲಿ. ಸಮಯ ನನ್ನ ಭಾವನೆಗಳನ್ನ ಇವ್ರು ಅರ್ಥನೇ ಮಾಡ್ಕೊಂಡಿಲ್ವಾ ಅಂತಲೂ ಅನ್ನಿಸ್ತಿರುತ್ತೆ. ಆಗಿದೆ, ಹೌದು ಅಲ್ವೋ? ಎರಡನೇ ಬೆರಳು ಉದ್ದ ಇರೋರು ಈ ಕಣ್ಣೀರು ಒರೆಸ್ಕೊಂಡು ನನಗೆ ಮೆಸೇಜ್ ಮಾಡ್ತೀವಿ ಅಂತ ಕಾಯ್ತಿರ್ತಾರೆ.